ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ ವರ್ಕ್ಶಾಪ್ ತುಂಬ ಚೆನ್ನಾಗಿತ್ತು. ಹಲವಾರು ವಿಷಯಗಳನ್ನು ತಿಳಿದುಕೊಂಡ್ರಿ ಕೂಡ. ನನಗೆ ಗೊತ್ತು ಗುರುಗಳು ಹೇಳ್ಕೊಟ್ಟಿರೋದ್ರನ್ನ ಕಲಿತು ಪಾಲಿಸಿ ಶ್ರೀಮಂತರಾಗ್ತೀರಾ ಅಂತ. ಕಂಗ್ರ್ಯಾಚುಲೇಷನ್ಸ್ ನಿಮಗೆಲ್ಲ. ಆಲ್ಸೋ ಲಾಸ್ಟ್ ಟೈಮ್ ವರ್ಕ್ಶಾಪ್ನಲ್ಲಿ ತುಂಬ ರಶ್ ಇತ್ತು. ಕೆಲವರು ಸೀಟ್ ಸಿಗದೆ ವಾಪಸ್ ಹೋದ್ರಿ ಕೂಡ. ಇದು ನಮ್ಮ ತಪ್ಪಲ್ಲ. ಕೆಲವರು ಕೊನೆ ಮೂಮೆಂಟಲ್ಲಿ ಕ್ಲಾಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ. ಆಗ ಸೀಟ್ ಸಿಗದೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ವರ್ಕ್ಶಾಪ್ಗೆ ಲಿಮಿಟೆಡ್ ಸೀಟ್ಸ್ ಇರೋ ಕಾರಣ ಯಾವಾಗಲೂ ತುಂಬ ರಶ್ ಇರುತ್ತೆ. ನೀವು ಮುಂಚಿತವಾಗಿ ಅಂದರೆ ಪ್ರೀ ರಿಜಿಸ್ಟ್ರೇಷನ್ಸ್ ಮಾಡಿ ಬರೋದು ಸೂಕ್ತ. ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ಕರ್ಮ ಕಳೆದಿದ್ರೆ ಮಾತ್ರ ಈ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಅಂತ. ಯಾರ್ಯಾರಿಗೆ ಕರ್ಮ ಕಳೆದಿದೆ ಅಂತ ಅನಿಸುತ್ತೋ ತಾವು ಬೇಗ ಸೀಟ್ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ ತಿಂಗಳಲ್ಲಿ ವರ್ಕ್ಶಾಪ್ ನಡೀತಾ ಇದೆ. ಅದರ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ 27ನೇ ತಾರೀಕು ಭಾನುವಾರ ವರ್ಕ್ಶಾಪ್ ಇದೆ. ಅದರಲ್ಲಿ ಮೊದಲನೇ ವಿಶೇಷತೆ ಹೀಗಿರುತ್ತೆ. ಮಕ್ಕಳಾಗಿರ್ಬೇಕಾದ್ರೆ ನಮ್ಮ ತಾಯಿ ಅಥವಾ ಅಜ್ಜಿದಿರು ನಮಗೆ ಕೆಟ್ಟ ಕಣ್ಣು ಬಿದ್ದಿದೆ ಅಂತ ದೃಷ್ಟಿ ತೆಗಿತಿದ್ರು. ಅದೆಲ್ಲ ನೆನಪಿದೆ ಅಲ್ಲ? ಹೌದು, ಮಕ್ಕಳ ಮೇಲೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೆ ಕೂಡ ದೃಷ್ಟಿ ತಾಕತ್ತೆ. ಅಂದರೆ ನಿಮಗೂ ನಮಗೂ ಎಲ್ಲರಿಗೂ ನಾವು ಮಾಡೋ ಕೆಲಸದ ಮೇಲೆ, ನಾವಿರೋ ರೀತಿ ಎಲ್ಲದರ ಮೇಲೂ ದೃಷ್ಟಿ ತಾಕಿರುತ್ತೆ. ಆಗ ನೀವು ಮಾಡೋಕೆ ಏನೇ ಕೆಲಸ ಇದ್ರೂ ಅದರ ಮೇಲೆ ಕಣ್ಣು ಬೀಳುತ್ತೆ. ನಿಮ್ಮ ಬಿಸ್ನೆಸ್ನ ಮೇಲೂ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಹಾಗೆಯೇ ನಿಮ್ಮ ಮನೆ, ಬಿಲ್ಡಿಂಗ್, ಜಮೀನು, ಚಿನ್ನ, ಅಂಗಡಿ, ದುಡ್ಡು ಸಂಪಾದನೆ ಎಲ್ಲದರ ಮೇಲೂ ಜನರ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ನಿಮ್ಮ ಬೆಳವಣಿಗೆ ಮೇಲೂ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ನಿಮ್ಮ ಲೈಫ್ನಲ್ಲಿ ಉದ್ಧಾರ ಆಗಕ್ಕೆ ಆಗ್ತಿರಲ್ಲ. ದುಡ್ಡು ನಿಮ್ಮ ಕೈಗೆ ಸಿಗ್ತಾ ಇರಲ್ಲ. ಈ ಎಲ್ಲ ಕೆಟ್ಟ ದೃಷ್ಟಿಗಳಿಗೂ ಗುರುಗಳು ಕೆಟ್ಟ ಕಣ್ಣು ದೃಷ್ಟಿ ನಿವಾರಣೆ ಮಾಡಲಿದ್ದಾರೆ. ಎರಡನೇ ವಿಶೇಷತೆ, ನವರಾತ್ರಿಯ ಪುರಾತನ ನವರಹಸ್ಯ ಶಕ್ತಿ ದೀಕ್ಷೆಯನ್ನ ಗುರುಗಳು ನಿಮಗೆಲ್ಲರಿಗೂ ನೀಡಲಿದ್ದಾರೆ. ನಿಮಗೆಲ್ಲರಿಗೂ ಈ ಪುರಾತನ ನವರಹಸ್ಯ ಶಕ್ತಿ ದೀಕ್ಷೆಯ ಬಗ್ಗೆ ಗೊತ್ತಾಗಬೇಕಂದ್ರೆ, ನೀವು ತಿಳ್ಕೋಬೇಕಂದ್ರೆ, ಈ ಪುರಾತನ ನವಶಕ್ತಿ ದೀಕ್ಷೆಯ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ, ಜೀವನದಲ್ಲಿ ಏನೆಲ್ಲ ಪರಿಣಾಮಗಳು ಸಿಗುತ್ತೆ ಅನ್ನೋದನ್ನ ಈಗ ತಿಳ್ಕೋಬೇಕು. ಜೀವನದಲ್ಲಿ ದುಡ್ಡು ನಿಮಗೆ ಸುಲಭವಾಗಿ ಆಕರ್ಷಣೆ ಆಗುತ್ತೆ. ಬರಬೇಕಾಗಿರುವ ಬಾಕಿ ಹಣ ನಿಮಗೆ ಬರುತ್ತೆ. ಹಣದ ಹೊಸ ದಾರಿಗಳು ನಿಮಗೆ ಕಾಣಿಸುತ್ತೆ. ಸಾಲದಲ್ಲಿದ್ದರೆ ಬೇಗ ಅದರಿಂದ ಹೊರಗೆ ಬರ್ತೀರಾ. ಇನ್ನೂ ಹಲವಾರು ವಿಶೇಷತೆಗಳನ್ನು ಈ ವರ್ಕ್ಶಾಪ್ನಲ್ಲಿ ಕಲಿಬೋದು. ಮೂರನೇ ವಿಶೇಷತೆ, ಕೊಹಿನೂರ್ ವಜ್ರದಂತಹ ಅದ್ಭುತ ಪುಸ್ತಕಗಳನ್ನು ಕೊಂಡುಕೊಳ್ಳಬಹುದು. ಮೊದಲನೇ ಪುಸ್ತಕ ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ, ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಲೈಕ್ ಅ ಚೈಲ್ಡ್ಸ್ ಪ್ಲೇ. ಎರಡನೇ ಪುಸ್ತಕ ಯೂನಿವರ್ಸ್ ಮನಿ ಮಂತ್ರ ಮತ್ತು ವಿಶ್ವತಂತ್ರ. ಈ ಪುಸ್ತಕದಲ್ಲಿ ಎಲ್ಲ ಮನಿ ಅಫರ್ಮೇಷನ್ಸ್ ಮತ್ತು ಟೆಕ್ನಿಕ್ಸ್ನ ತಿಳಿಸಲಾಗಿದೆ. ನಿಮ್ಮ ಸಾಲ ಬೇಗ ತೀರೋದಕ್ಕೆ, ನಿಮ್ಮ ಮದುವೆ ಆಗೋದಕ್ಕೆ, ನಿಮ್ಮ ಮಕ್ಕಳು ಲೈಫಲ್ಲಿ ಚೆನ್ನಾಗಿರೋದಕ್ಕೆ, ಬಿಸ್ನೆಸ್ನಲ್ಲಿ ಲಾಭ ಬರೋದಕ್ಕೆ, ರಿಲೇಷನ್ಶಿಪ್ ಚೆನ್ನಾಗಿರೋದಕ್ಕೆ, ಆರೋಗ್ಯ ಚೆನ್ನಾಗಿರೋದಕ್ಕೆ, ಕೋರ್ಟ್ ಕೇಸ್ ನಿಮ್ಮ ಕಡೆ ಆಗೋದಕ್ಕೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಅಫರ್ಮೇಷನ್ ಮತ್ತು ಟೆಕ್ನಿಕ್ಸ್ಗಳು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅಫರ್ಮೇಷನ್ಸ್ ಹೇಗೆ ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ ಇರುವ ವಿಶ್ವ ಮನಿ ಮಂತ್ರ, ವಿಶ್ವ ಮನಿ ತಂತ್ರ ವಿಶೇಷ ಪುಸ್ತಕಗಳನ್ನು ನೀವು ಕೊಂಡ್ಕೊಳ್ಬಹುದು. ಈ ಎಲ್ಲ ಬುಕ್ಸ್ ಲಿಮಿಟೆಡ್ ಕಾಪೀಸ್ ಇರೋ ಕಾರಣ ತಾವೆಲ್ಲರೂ ಬೇಗನೆ ಇದನ್ನು ಕೊಂಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಾಲ್ಕನೇ ವಿಶೇಷತೆ, ಈ ಸಲದ ವರ್ಕ್ಶಾಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ವೈಟ್ ಕಲರ್ ಡ್ರೆಸ್ನಲ್ಲಿ ಬರಬೇಕು. ಹಾಗೆ ನವಧಾನ್ಯಗಳಾದ ಅಕ್ಕಿ, ಗೋಧಿ, ತೊಗರಿ, ಹೆಸರುಕಾಳು, ಕಡಲೆಬೇಳೆ, ಅವರೆಕಾಳು, ಎಳ್ಳು, ಉದ್ದಿನಬೇಳೆ, ಹುರುಳಿಬೇಳೆ, ಈ ಎಲ್ಲವನ್ನ 9 ಕಾಳುಗಳು ಮಾತ್ರ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತರಬೇಕು. ಗುರುಗಳು ಪ್ರತಿ ಸಲನೂ ಏನಾದರೂ ವಿಶೇಷವಾಗಿ ಹೇಳ್ತಾನೆ ಇರ್ತಾರೆ. ಎಷ್ಟು ಸಾರಿ ಕೇಳಿದ್ರು ಮತ್ತೆ ಕೇಳ್ತಾನೆ ಇರಬೇಕು ಅಂತ ಅನ್ಸೋರು ತುಂಬ ಜನ ಇದ್ದೀರಿ. ಸಾವಿರಾರು ಜನ, ಲಕ್ಷಾಂತರ ಜನ ನಿಮಗೆಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ಇಮೇಲ್ ಮೂಲಕ, ಕಮೆಂಟ್ಸ್ಗಳ ಮೂಲಕ ನಿಮಗಾಗಿರುವ ಲಾಭಗಳ ಬಗ್ಗೆ ನಮಗೆ ಹೇಳಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಕಲಿಕೆ ಅನ್ನೋದು ನಿರಂತರವಾಗಿ ಇರುತ್ತೆ. ನಿರಂತರತೆ, ಪರಿಶ್ರಮದಿಂದ ಲಾಭ ಸಿಗುತ್ತೆ. ಬನ್ನಿ ಈ ಸಲದ ವರ್ಕ್ಶಾಪ್ನಲ್ಲಿ ಕಲಿಯೋಣ. ಲಿಮಿಟೆಡ್ ಸೀಟ್ಸ್ ಇದೆ. ಡಿಸ್ಪ್ಲೇನಲ್ಲಿ ಬರ್ತಿರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವಾಗಲೂ ಹೇಳೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ನಮ್ಮ ಗುರುಗಳನ್ನ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ
ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಜಿ, ಇವತ್ತೇನೋ ಚೇಳೆಲ್ಲ ತಗೊಂಡು ಬಂದ್ಬಿಟ್ಟಿದ್ದೀರಾ. ಚೇಳಿಗೂ ದುಡ್ಡಿಗೂ ಅಥವಾ ಹಣ ಆಸ್ತಿ ಗಳಿಸೋದಕ್ಕೂ ಏನು ಸಂಬಂಧ, ಏನು ಹೇಳಕ್ ಹೊರಟಿದ್ದೀರಾ? ಏನು ಮೇಡಮ್, ಕನ್ಫ್ಯೂಸ್ ಆಯ್ತಾ? ಏನು? ಹೌದು, ಅಫ್ಕೋರ್ಸ್ ಕನ್ಫ್ಯೂಸ್ ಆಯ್ತು, ಹೇಳಿ. ಒರಿಜಿನಲ್ ಅಲ್ಲ ಮೇಡಮ್ ಇದು. ಅದೇ ಅದಕ್ಕೆ ನಾನು ಅಲ್ಲಿ ಇತ್ತಲ್ಲ, ಏನಪ್ಪ ಕಪ್ ಕಲರ್ ಇದೆ ಅಂತ ಅಂದ್ಕೊಂಡೆ. ಏನಿವೆ ಮೇಡಮ್, ಒಂದ್ಸಲ ಮೇಡಮ್ ಅದ್ಭುತವಾದ ಮಾಹಿತಿ ಇದೆ. ಇವತ್ತು ನಾವು ಶ್ರೀಮಂತರಾಗಬೇಕಂದ್ರೆ ಈ ಗುಣ ತುಂಬ ಇರಬೇಕು ನಮ್ಮಲ್ಲಿ. ಒಂದ್ಸಲ ದೇವರು ಮತ್ತು ದೇವರ ಒಂದು ಫ್ರೆಂಡು, ಬೆಸ್ಟ್ ಫ್ರೆಂಡು, ಈಗ ನಾನೇ ಫ್ರೆಂಡ್ ಅಂದ್ಕೊಳ್ಳಿಲ್ಲ, ನೀವೇ ಫ್ರೆಂಡ್ ಅಂದ್ಕೊಳ್ಳಿ. ಸೊ ದೇವ್ರ ಜೊತೆ ದೇವರು ಮತ್ತು ಫ್ರೆಂಡ್ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಜನರಲಾಗಿ ಮಾತಾಡ್ತಿರ್ಬೇಕಂತಂದರೆ ಅದೊಂದು ಪಕ್ಕದಲ್ಲೇ ಒಂದು ನದಿ ಹರಿತಿರುತ್ತೆ, ನೀರು ಹರಿತಿರುತ್ತೆ. ಸೊ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಏನೆಲ್ಲ ಟಾಪಿಕ್ಸ್ ಮಾತಾಡ್ತಾ ಇರ್ತಾರೆ. ದೇವ್ರು ಎಷ್ಟೋ ಕ್ವೆಶನ್ಸ್ ಕೇಳ್ತಾರೆ ಇವ್ರಿಗೆ, ಅವರು ಉತ್ತರ ಹೇಳ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ದೇವ್ರು ಕೇಳ್ತಿರ್ತಾರೆ. ಜಸ್ಟ್ ಇಮ್ಯಾಜಿನ್, ನಾವೆಲ್ಲರೂ ದೇವ್ರ ಜೊತೆ ಕೂತ್ಕೊಂಡು ಮಾತಾಡೋದು ಅಂದ್ರೆ ಒಂಥರ ಎಷ್ಟು ಗುಡ್ ಫೀಲಿಂಗ್ ಇದೆ ಅಲ್ವಾ? ಕಾಂಟ್ ಇಮ್ಯಾಜಿನ್ ಅಟ್ ಆಲ್ ಹೌ ಬ್ಯೂಟಿಫುಲ್ ಇಟ್ ವಿಲ್ ಬಿ, ಬಿಕಾಸ್ ದೇವರಿಗೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಗೊತ್ತು. ಸೊ ಹಾಗಾಗಿ ಐ ಥಿಂಕ್ ಯು ವುಡ್ ಬಿ ದ ಬೆಸ್ಟ್ ಫ್ರೆಂಡ್, ಐ ಥಿಂಕ್, ಬಿಕಾಸ್ ಈ ಹ್ಯಾಸ್ ಎವ್ರಿ ಸೊಲ್ಯೂಷನ್. ಮಾತಾಡ್ತಿರ್ಬೇಕಂತಂದರೆ ಸಡನ್ನಾಗಿ ನೀರಿನಲ್ಲಿ ಒಂದು ಚೇಳು ಹರ್ಕೊಂಡು ಬರ್ತಿರ್ತದಮ್ಮ ಈ ರೀತಿ. ಸೊ ಚೇಳು ಒದ್ದಾಡ್ತಿರುತ್ತೆ, ಇನ್ನೇನು ಸತ್ತೋಗ್ಬೇಕು ಅನ್ನೋ ಒಂದು ಮಟ್ಟದಲ್ಲಿರುತ್ತೆ. ಬಿಕಾಸ್ ನಾರ್ಮಲಿ ಚೇಳುಗಳು ಹೊರಗಡೆ ಇರುತ್ತೆ, ನೀರಿನಲ್ಲಿರಬೇಕು ಅಂತಂತೇನೂ ಇಲ್ಲ. ಅದೇನೋ ಹಠಾತ್ತಾಗಿ ಬಿದ್ದುಬಿಟ್ಟಿದೆ ನೀರಲ್ಲಿ. ಸೊ ಆಗ ಬರ್ತಿರ್ಬೇಕಂತಂದರೆ ಇವನೇನು ಮಾಡ್ತಾನೆ, ನೋಡ್ಬಿಟ್ಟು ಸಡನ್ನಾಗಿ ಚೇಳನ್ನ ಎತ್ತು ಹೊರಗಡೆಗೆ ಹಾಕೋಣ, ಪಾಪ ಸತ್ತೋಗ್ಬಿಡುತ್ತೆ ಅಂತಂತೇಳಿ ಇಟ್ಕೊಳಕ್ಕೆ ಹೋಗ್ತಾನಮ್ಮ. ಹೇಗೆ ಈಗ ಒಂದು ವೇಳೆ ಇದು ರಿಯಲ್ ಚೇಳು ಆಗಿದ್ದಿದ್ರೆ ಖಂಡಿತ ಇಷ್ಟೊತ್ತು ತನಕ ಸುಮ್ಮನೆ ಇರೋದಾ? ಇಲ್ಲ, ಇಷ್ಟೊತ್ತಿಗೆ ನಮ್ಮನ್ನೇ ಕಚ್ಚಿಬಿಟ್ಟಿರೋದು. ಸೊ ಸಹಜವಾಗಿ ಅವನು ತಗೊಂಡು ಹೊರಗಡೆ ಬಿಡಬೇಕು ಅನ್ನೋ ಪ್ರಯತ್ನದಲ್ಲಿ ಅವನ್ನ ಕಚ್ಚಿಬಿಡುತ್ತೆ. ಅವನು ಕಚ್ಚಿದಾಗ ರಕ್ತ ಬರುತ್ತೆ, ಸ್ವಲ್ಪ ಕೈಯೆಲ್ಲ ಹಿಂಗೆ ಒದರ್ಕೊಂಡು ಮತ್ತೆ ಬಿಡಲ್ಲ. ಮತ್ತೆ ಇನ್ನೊಂದು ಸಲ ಹಿಡ್ಕೊಳ್ತಾನೆ ಚೇಳನ್ನ, ಮತ್ತೆ ಹಿಡ್ಕೊಂಡು ಚೇಳನ್ನ ಮತ್ತೆ ಹೇಗೋ ಮಾಡಿ ಹೊರಗಡೆಗೆ ಹಾಕ್ಬಿಡ್ತಾನೆ. ಆ ಹಾಕೋ ಪ್ರಾಸೆಸ್ಸಲ್ಲಿ ಇನ್ನೊಂದು ಸಲ ಗಟ್ಟಿಯಾಗಿ ಚೇಳು ಅವನ್ನ ಕಚ್ಚಿಬಿಡುತ್ತೆ. ಕಚ್ಚಿದಾಗ ಜಾಸ್ತಿ ರಕ್ತ ಹೋಗ್ತಿರುತ್ತೆ. ನೋವಿಗೆ ಸ್ವಲ್ಪ ಫೀಲ್ ಮಾಡ್ಕೊಳ್ತಾ ಇರ್ತಾನೆ, ಅಯ್ಯೋ ನೋವ್ತಾ ಇದೆಯಲ್ಲಪ್ಪ ಅಂತಂತೇಳಿ. ಆಗ ದೇವರಲ್ಲೇ ಪಕ್ಕದಲ್ಲಿ ಕೂತಿರ್ತಾರಲ್ವ, ದೇವ್ರು ಕೇಳ್ತಾರೆ ಅವನ್ನ, ಅರೆ ಏನಪ್ಪ ನಿನಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ಚೇಳು ಕಚ್ಚುತ್ತೆ ಅಲ್ಲ ಕಣ, ನೀನು ಯಾಕೋ ಅದನ್ನು ಮುಟ್ಟಾಕೋದೆ? ಸೊ ಹುಷಾರಾಗಿ ಬೇರೆ ಥರ ಏನಾದರೂ ಮಾಡಿ ಸೇವ್ ಮಾಡಬೇಕಿತ್ತು, ಅಥವಾ ಸುಮ್ಮನೆ ಅದ್ರ ಪಾಡ್ಗದು ಹೋಗ್ತಿತ್ತೇನೋ, ನೀನು ಯಾಕೆ ಅದನ್ನು ಮುಟ್ಟದೆ ಅಂತ ದೇವ್ರು ಕೇಳ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ದೇವರ ಫ್ರೆಂಡು ಹೇಳ್ತಾನೆ ನೋಡಿ ದೇವ್ರಿಗೆ, ಸ್ವಾಮಿ, ಚೇಳಿನ ಗುಣ ಅಥವಾ ಚೇಳಿನ ಧರ್ಮ ಏನೋ ಕಚ್ಚುವಂಥದ್ದು, ಅದು ಗೊತ್ತಿಲ್ಲ. ಯಾರೋ ಸೇವ್ ಮಾಡ್ತಿದ್ದಾರೆ, ನಾನು ಸೇವ್ ಮಾಡ್ತಿದ್ದೀನಿ ಅಂತ ಅದಕ್ಕೆ ಗೊತ್ತಿಲ್ಲ. ಅದ್ರ ಗುಣ ಏನೋ, ಅದರ ಧರ್ಮ ಏನೋ ಅದನ್ನು ಪರಿಪಾಲನೆ ಮಾಡ್ತು. ಅದರ ಧರ್ಮ ಕಚ್ಚುವಂಥದ್ದು. ಸೊ ಈಗ ನನ್ನ ಧರ್ಮ, ನಾನೀಗ ಮನುಷ್ಯ, ನೀನು ಸೃಷ್ಟಿ ಮಾಡಿದ್ದೀಯ ನನ್ನ ಭಗವಂತ, ನೀನು ಸೃಷ್ಟಿ ಮಾಡಿದ್ದೀಯ ನನ್ನ ಧರ್ಮ ಏನು? ಸಂರಕ್ಷಣೆ ಮಾಡೋದು, ಸೇವ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು, ಪೋಷಣೆ ಮಾಡೋದು. ಸೊ ನನ್ನ ಧರ್ಮ ನಾನು ಮರಿಬಾರ್ದಲ್ಲ ಸ್ವಾಮಿ, ಅದಕ್ಕೆ ನಾನು ಕಚ್ಚಿದ್ರೂ ಪರವಾಗಿಲ್ಲ ಅಂತಂತೇಳಿ ಚೇಳನ್ನ ತೆಗೆದು ಹೊರಗಡೆಗೆ ಬಿಟ್ಟೆ ಅಂತಂತೇಳಿ. ಆಗ ದೇವರಿಗೆ ಎಷ್ಟು ಖುಷಿ ಆಗುತ್ತಂತಂದರೆ, ಅಲ್ಲ ಏನಪ್ಪ, ಧರ್ಮವನ್ನು ಪಾಲನೆ ಮಾಡೋ ವ್ಯಕ್ತಿ ನಾನು, ಮೊದಲನೇ ವ್ಯಕ್ತಿ ಈ ಪ್ರಪಂಚದಲ್ಲಿ ನಾನೇ ಆಗಿರಬೇಕು. ಯಾಕಂದರೆ ನಾನೇ ಸೃಷ್ಟಿಕರ್ತ ದೇವರು. ನನಗೆ ಧರ್ಮ ಹೇಳ್ಕೊಡೋ ಮಟ್ಟಕ್ಕೆ ನೀನು ಒಳ್ಳೆಯವನಾಗಿದೆಯಲ್ಲಪ್ಪ, ರಿಯಲಿ ಗ್ರೇಟ್ ಕಣಯ್ಯ ನೀನು, ಜಸ್ಟ್ ಅಮೇಝಿಂಗ್, ಸೂಪರ್ ಅಂತ ಹೊಗಳ್ತಾನಮ್ಮ. ಇಬ್ಬರು ಖುಷಿ ಆಗ್ಬಿಡುತ್ತೆ. ಸೊ ಮಾತಾಡ್ಕೊಂಡು ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ ಇದರ ತಾತ್ಪರ್ಯ ಇಷ್ಟೇ, ಚೇಳಿನ ಧರ್ಮ ಚೇಳು ಪಾಲನೆ ಮಾಡ್ತಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಈ ಪ್ರಪಂಚದ ಎಲ್ಲ ಜೀವರಾಶಿಗಳು ತನ್ನ ಧರ್ಮವನ್ನು ಅವುಗಳು 100% ಪರಿಪಾಲನೆ ಮಾಡ್ತಿದೆ. ನೀವು ಯಾವುದೇ ನಾಯಿ ತಗೊಳ್ಳಿ, ಯಾವುದೇ ಪಕ್ಷಿ ತಗೊಳ್ಳಿ, ಅಥವಾ ಯಾವುದೇ ಪ್ರಾಣಿ ತಗೊಳ್ಳಿ, ಅದು ಕಾಡು ಪ್ರಾಣಿ ಆಗ್ಬೋದು ಅಥವಾ ನಾಡಿನಲ್ಲಿರೋ ಪ್ರಾಣಿ ಪಕ್ಷಿಗಳು, ಎಲ್ಲ ಜೀವರಾಶಿಗಳು ಆಗ್ಬೋದು. ಅಷ್ಟೇ ಯಾಕೆ, ಈ ಗ್ರಹಗಳು ನೋಡಿ, ನಕ್ಷತ್ರಗಳು ನೋಡಿ, ಅವರ ಡ್ಯೂಟಿ ಏನೋ ಅದು ಮಾಡ್ತಿದೆ. ಚಂದ್ರನ ಡ್ಯೂಟಿ ಮಾಡಿದ್ರೆ ಸೂರ್ಯನ ಡ್ಯೂಟಿ ಮಾಡ್ತಿದ್ದಾನೆ. ಸೊ ನಾವು ಹೇಳ್ತಿದ್ದೀವಿ, ವಿಜ್ಞಾನ ಹೇಳ್ತಿದೆ,
9 ಗ್ರಹಗಳಿಲ್ಲ ಈಗ, ಪ್ಲೂಟೋ ದೂರ ಹೋಗ್ಬಿಟ್ಟಿದೆ ಅಂತ. ಬಟ್ ಪ್ಲೂಟೋಗೇನೋ ಗೊತ್ತಿಲ್ಲ, ಪ್ಲೂಟೋ ಇದ್ದಾನೆ. ನಾವು ಅದನ್ನು ಡಾರ್ಫ್ ಪ್ಲ್ಯಾನೆಟ್ ಹೇಳಿರ್ಬೋದು, ಬಟ್ ಪ್ಲೂಟೋ ಇದ್ದಾನೆ, ಸತ್ತಿಲ್ಲ. ಸೊ ಎನಿವೇಸ್ ಎವ್ರಿಬಡಿ ಆರ್ ಡೂಯಿಂಗ್ ಬ್ಯೂಟಿಫುಲ್ ಜಾಬ್ ಆನ್ ದೇರ್ ಓನ್, ಆನ್ ದೆಮ್ಸೆಲ್ಸ್. ಬಟ್ ದ ಕ್ವೆಶನ್ ಈಸ್, ನಾವು ನಮ್ಮ ಧರ್ಮವನ್ನು ಪಾಲನೆ ಮಾಡ್ತಿದ್ದೀವ? ಜಸ್ಟ್ ಥಿಂಕ್ ಅಬೌಟ್ ಇಟ್. ನಮ್ಮ ಧರ್ಮ ಏನು? ನಾವು ಶ್ರೀಮಂತರಾಗೋದು, ನಾವು ಸಂತೋಷವಾಗಿರೋದು, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡೋದು, ಯಾರಿಗೂ ಕೆಟ್ಟದ್ದು ಮಾಡದೆ, ನಮಗೆ ನಾವು ಕೆಟ್ಟದ್ದು ಮಾಡಿಕೊಳ್ಳದೆ, ಇಡೀ ಯೂನಿವರ್ಸ್ಗೆ ಒಳ್ಳೇದು ಮಾಡಿಕೊಂಡು ಪುಣ್ಯದ ರೀತಿಯಲ್ಲಿ ಬದುಕಿ ನಿರ್ವಾಣ ತೆಗೆದುಕೊಂಡು ಮೇಲೆ ಹೋಗುವಂಥದ್ದು. ಅಲ್ಲ, ನಮ್ಮ ಧರ್ಮ ನಾವು ಪಾಲನೆ ಮಾಡ್ತಿದ್ದೀವ? ಜಸ್ಟ್ ಥಿಂಕ್ ಅಬೌಟ್ ಇಟ್. ವೈ ಐ ಸೇ ದಿಸ್ ಇಸ್ ಬಿಕಾಸ್ ದ ಕ್ರಿಯೇಟರ್, ದ ಗಾಡ್, ನಾವು ಯೂನಿವರ್ಸ್ ಅಂತ ಏನು ಕರಿತೀವೋ, ಅವನು ಮೂಲತಃ ಶ್ರೀಮಂತ. ನಿಜವಾಗ್ಲೂ ಈ ಭಗವಂತ ಇದ್ದಾನಲ್ವ, ದೇವರಿದ್ದಾನಲ್ವ, ಯೂನಿವರ್ಸ್ ಇದೆಯಲ್ವಾ, ಅವನು ಬಡವ ಅಲ್ಲ ರೀ, ಶ್ರೀಮಂತ ರೀ, ಆಗರ್ಭ ಶ್ರೀಮಂತ ಅವನು. ಒಂದು ವೇಳೆ ಅಂಥ ತಂದೆಗೆ ನಾವು ಹುಟ್ಟಿದವರಾಗಿದ್ದರೆ ನಾವು ಮಕ್ಕಳಲ್ವ ಅವನಿಗೆ, ನಾವು ಹೇಗಿರ್ಬೇಕ್ರಿ? ನಿಮ್ಮ ತಂದೆ ತಾಯಿಗಳು ಖುಷಿ ಆಗುತ್ತಾ ನೀವು ಬಡವರಾಗಿದ್ದರೆ? ಈಗ ಅವನು ನಮ್ಮ ಸೃಷ್ಟಿಕರ್ತ ಅಲ್ವಾ, ಅವನು ಖುಷಿ ಪಡೋದು ಯಾವಾಗ? ನಾವು ಶ್ರೀಮಂತರಾಗಿದ್ದಾಗಲ, ನಾವು ಸಂತೋಷವಾಗಿದ್ದಾಗ ಖುಷಿ ಪಡ್ತಾನೋ, ನಾವು ಧರ್ಮವಾಗಿದ್ದಾಗ ಖುಷಿ ಪಡ್ತಾನೋ, ಇಲ್ಲ ಹೇಗೇಗೋ ಇದ್ದರೆ ಖುಷಿ ಪಡ್ತಾನೋ? ಐ ಥಿಂಕ್ ವಿ ಹ್ಯಾವ್ ಬಿಟ್ರೇಡ್ ಗಾಡ್. ಐ ಥಿಂಕ್ ಅವನಿಗೆ ನಾವು ಬೇಜಾರು ಮಾಡಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ವಿ ಆಲ್ ವೇಕ್ ಅಪ್, ರಿಯಲೈಸ್ ದಿಸ್. ನಮಗೆ ಜ್ಞಾನೋದಯ ಆಗಿಬಿಟ್ಟು ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗೋದಕ್ಕೆ ಎಷ್ಟು ಮಾರ್ಗಗಳಿದೆ ರೀ. ಸೊ ನಾನು ಯಾವಾಗಲೂ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದಿಸ್ ಮಾರ್ವಾಡೀಸ್ ಆ್ಯಂಡ್ ಜೈನ್ಸ್ ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಅದರ್ ಕಮ್ಯುನಿಟೀಸ್. ಈಗ ಕೇರಳದಿಂದ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ತುಂಬ ಜನಗಳು ಎಲ್ಲೆಲ್ಲಿಂದನೋ ಬಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್ ಬಿಕಾಸ್ ದೇ ಹ್ಯಾವ್ ರಿಯಲೈಸ್ ದೇರ್ ಗೋಲ್, ಪರ್ಪಸ್ ಇನ್ ಲೈಫ್. ಸೊ ನಾವು ಅಷ್ಟೇ ವ್ಯಾಪಾರ ಮಾಡಬೇಕು, ಹೆಚ್ಚು ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು. ಈ ಭೂಲೋಕದಲ್ಲಿ ಏನೆಲ್ಲ ಅನುಭವಿಸೋಕ್ಕಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಅನುಭವಿಸ್ಬೇಕು. ನಾನು ಹಿಂದೆ ಒಂದು ರೀಲ್ ಮಾಡಿದೆ, ಚಿಕ್ಕದೊಂದು ಶಾರ್ಟ್ ವಿಡಿಯೋ, ಅದರಲ್ಲಿ ಹೇಳಿದ್ದೆ, ಎಷ್ಟೋ ಜನ ಇಲ್ಲಿ ಹುಟ್ಟಿರೋ ಉದ್ದೇಶ ಬದುಕೋದಕ್ಕೆ, ಜೀವನ ಮಾಡೋದಕ್ಕೆ, ಸಂತೋಷವಾಗಿರೋದಕ್ಕೆ. ಬಟ್ ಏನಾಗ್ತಿದೆ ಅಂದರೆ ನಾವು ಉಸಿರಾಡ್ತಿದ್ದೇವೆ, ಬಟ್ ಬದುಕ್ದಂಗೆ ನಟಿಸ್ತಿದ್ದೇವೆ ಅಂತ ಅನಿಸ್ತುತ್ತೆ ನನಗೆ. I think it's all a fake life a lot of times I feel. So I think it's time we live a fruitful, a joyous, a sumptuous, a rich life ಅಂತ ಅನಿಸುತ್ತೆ. So it is our right and responsibility to do that. If you don't do that, quite frankly, ಯಾರೆಲ್ಲ ಶ್ರೀಮಂತರಾಗಲ್ವೋ, ನನ್ನ ಪ್ರಕಾರ, ಯೂನಿವರ್ಸ್ ಪ್ರಕಾರ ನಿಜವಾಗಲೂ ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ, ಅವರು ದೇವ್ರ ಹತ್ರ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಇಲ್ಲಿ ಯಾರಿಗೆ ಬದುಕೋದಕ್ಕೆ ಬರಲ್ವೋ ಅವನಿಗೆ ಅಲ್ಲೂ ಜಾಗ ಇಲ್ಲ ಅಂತ ನನ್ನ ಅನಿಸಿಕೆ. ಇದು ನನ್ನ ಬುಕ್ಕಲ್ಲೂ ಬರೆದಿದ್ದೇನೆ. ಐ ಥಿಂಕ್ ಲಾಸ್ಟ್ ಟೈಮ್ ವರ್ಕ್ಶಾಪ್ ಬಂದವರೆಲ್ಲ ಈ ಪುಸ್ತಕ ತೆಗೆದುಕೊಂಡಿದ್ದಾರೆ. ಐ ಥಿಂಕ್ ಅದ್ರದ್ದು ಹೆಸರು ತುಂಬ ಕ್ಯಾಚಿ ಆಗಿದೆ, ತುಂಬ ಚೆನ್ನಾಗಿದೆ ಗುರುಗಳೇ. ಅದು ಬಿಕಮಿಂಗ್ ರಿಚ್ ಇಸ್ ಅ ಚೈಲ್ಡ್ಸ್ ಪ್ಲೇ ಅನ್ನೋದು. ಐ ಥಿಂಕ್ ಎಲ್ಲರೂ ಎಲ್ಲೋ ಕಳೆದೋಗಿರ್ತೀವಿ ಅಂತ ಅನಿಸುತ್ತೆ ಮಧ್ಯದಲ್ಲಿ, ಬಟ್ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋವಾಗ ಇಟ್ಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಆಲ್ ಟುಗೆದರ್. ಸಿಂಪಲ್ ಅಲ್ವಾ ಮೇಡಮ್, ಇದು ಮಕ್ಕಳ ಆಟದಂತಾನೆ. ನಾನು ವರ್ಕ್ಶಾಪಲ್ಲಿ ಹೇಳ್ತಾ ಇರ್ತೇನೆ, ಅಲ್ಲ ತಾಕತ್ತಿದ್ರೆ ಈ ಭೂಲೋಕದಲ್ಲಿ ಎಷ್ಟು ಜನ ಇದ್ದಾರಪ್ಪ, ಯಾರಾದರೂ ಒಬ್ಬರನ್ನು ತೋರಿಸ್ರಿ ಒಂದೇ ಒಂದು ಕೂದಲು ಮಾಡೋದಕ್ಕೆ. Can you create a single hair man? Mind you, can you create it? Nobody can. In fact, I also cannot. But can we make money? If I ask you, ನಾನು ನಿಮ್ಮನ್ನು ಕೇಳ್ತೇನೆ, ಒಂದು 100 ರೂಪಾಯಿ ಸಂಪಾದನೆ ಮಾಡಿ ಅಂತ, ನೀವೇನು ಹೇಳ್ತೀರಾ? ಆಯ್ತು ಬಿಡಿ ಗುರುಗಳೇ, ಏನು ಮಹಾ ದುಡ್ಕೊಂಬರ್ತೀನಿ, 100 ರೂಪಾಯಿನ 1000 ರೂಪಾಯಿ ದುಡ್ಕೊಂಬರ್ತೀನಿ ಅಂತ. ನಾನು ನಿಮ್ಮನ್ನು ಕೇಳ್ತೀನಿ ರೀ, 1,000 ಕೋಟಿ ಕೊಡ್ತೀನಿ ರೀ, ಒಂದು ಕೂದಲು ಮಾಡ್ರೆ. ಸೊ ಈಗ ಯಾವ್ದು ಈಸಿ? ಶ್ರೀಮಂತರಾಗೋದು ಮಕ್ಕಳಾಟದಂತೆಯೇ. ಕರೆಕ್ಟಾ ಮೇಡಮ್? ಸೊ ಇದ್ರ ಪ್ರಿನ್ಸಿಪಲ್ಸ್ ಗೊತ್ತಾಗಬೇಕಷ್ಟೇ. ಈ ಪುಸ್ತಕ ಇಟ್ಸ್ ಮೈ ವಾಟ್ ಡು ಯು ಸೇ, ಐ ಮೀನ್ ನನ್ನನ್ನೇ ಮಿಕ್ಸಿಗೆ ಹಾಕಿ ಜ್ಯೂಸ್ ಏನಾದರೂ ತೆಗೆದ್ರೆ ಐ ಥಿಂಕ್ ದಿಸ್ ಬುಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ನಾನು ಇದನ್ನು ಬರೆದಿದ್ದು ಒಂದು ಬೆಟ್ಟದ ಮೇಲೆ. ಸೊ ಪ್ರತಿದಿನ ಆ ಬೆಟ್ಟದ ಮೇಲೆ ಹೋಗ್ತಿದ್ದೆ, ಯಾರೂ ಇರ್ತಿದ್ದಿಲ್ಲ ಅಲ್ಲಿ, ಮರದ ಅಡಿಯಲ್ಲಿ ಕೂತ್ಕೊಂಡು ಬೋಧಿ ವೃಕ್ಷದ ಕೆಳಗಡೆ ಕುಳಿತುಕೊಂಡು ಬರೀತಿದ್ದು. ಎವ್ರಿ ವರ್ಡ್ ಐ ಡೋಂಟ್ ನೋ, ಸಿ ಒಂದು ಹಿಂದ್ಗಡೆ ಇದೆ, ಇಂಗ್ಲೀಷಲ್ಲಿದೆ, ದರ್ ಈಸ್ ನೋ ಬೆಟರ್ ಟೀಚರ್ ದೆನ್ ದೀಸ್ 3 ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ ಈ 3 ಟೀಚರ್ ರೀತಿ ಇನ್ಯಾರೂ ಇಲ್ಲಂತೆ. ಅದು ಯಾವುದಪ್ಪ ಅಂದರೆ ಎಂಪ್ಟಿ ಪಾಕೆಟ್, ಹಂಗ್ರಿ ಸ್ಟೊಮಕ್
ಬ್ರೋಕನ್ ಹಾರ್ಟ್. ಸೊ ಯಾರಿಗೆ ಇಂಗ್ಲೀಷ್ ಅರ್ಥ ಆಯಿತು ಈಗ ಅಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ. ಖಾಲಿ ಜೇಬು, ಹಸಿದ ಹೊಟ್ಟೆ ಮತ್ತು ಒಡೆದ ಹೃದಯ. ಸೊ ಇದು ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಇವರು ಟೀಚ್ ಮಾಡಿದಷ್ಟು ಲೆಸನ್ಸು ಯಾರೂ ಪ್ರಪಂಚದಲ್ಲಿ ತಿಳಿಸ್ಕೊಡೋಕ್ಕಾಗಲ್ಲ, ನಾನು ತಿಳಿಸ್ಕೊಡೋಕ್ಕಾಗಲ್ಲ, ಯಾರೂ ತಿಳಿಸ್ಕೊಡೋಕ್ಕಾಗಲ್ಲ. ಖಾಲಿ ಜೇಬಾದಾಗ ಗೊತ್ತಾಗುತ್ತೆ ಹಣದ ಮೌಲ್ಯ ಎಷ್ಟು ಅಂತಂತೇಳಿ. ಸೊ ದಯವಿಟ್ಟು ಹಣಕ್ಕೆ ಮರ್ಯಾದೆ ಕೊಡೋಣ, ತುಂಬ ಪ್ರೀತಿ ಮಾಡೋಣ, ನಮ್ಮ ಧರ್ಮ ನಾವು ಪರಿಪಾಲನೆ ಮಾಡೋಣ, ನಾವೆಲ್ಲರೂ ಶ್ರೀಮಂತರಾಗಬೇಕು. ಎಸ್ ಮೇಡಮ್. ಗುರುಜಿ, ಹಾಗಾದರೆ ಈ ಎಪಿಸೋಡಲ್ಲಿ ಯಾವ ಟೆಕ್ನಿಕ್ ಅಥವಾ ಅಫರ್ಮೇಷನ್ನ ಹೇಳ್ಕೊಡ್ತಿದ್ದೀರಿ? ತುಂಬ ಜನಕ್ಕೆ ಮೇಡಮ್ ಇನ್ನೂ ದುಡ್ಡಿನ ಅವಕಾಶಗಳನ್ನು ನೋಡೋದಕ್ಕೂ ಆಗಿಲ್ಲದೆ ಇರ್ಬೋದು, ಅಥವಾ ಇವರು ನಿಜವಾದ ಪ್ರಯತ್ನ ಮಾಡದೇ ಇರ್ಬೋದು. ನೋಡಿ, ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ನನ್ನ ಮೀಟ್ ಮಾಡೋದಕ್ಕಾಗಲಿ, ಈ ಚಾನಲ್ ನೋಡೋದಕ್ಕಾಗಲಿ, ಅಥವಾ ನಮ್ಮ ವರ್ಕ್ಶಾಪ್ ಬರೋದಕ್ಕಾಗಲಿ ಆಗುವಂಥದ್ದು ಕರ್ಮ ಕಳೆದಿದ್ರೆ ಮಾತ್ರ. ಕರ್ಮ ಕಳಿದೇ ಇದ್ದರೆ ಖಂಡಿತವಾಗಿಯೂ ದುಡ್ಡು ಬರಲ್ಲ, ಲಕ್ಷ್ಮಿ ಅನ್ನೋವಂಥವಳು ಬರೋದಿಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಕರ್ಮ ಕಳೆದಿದೆ ಅಂತ ನಾನು ಭಾವಿಸ್ತೇನೆ. ತುಂಬ ಕಲಿಯೋದಿದೆ ರೀ. ನಾವು ಯೂಟ್ಯೂಬಲ್ಲಿ ಏನು ಹೇಳ್ಕೊಡ್ತೇವೋ ಇದು ನನಗನ್ಸಿದ ಪ್ರಕಾರ 1% ಮಾತ್ರ. ಇನ್ನು 99% ಮುಕ್ತವಾಗಿ ಎಲ್ಲವನ್ನು ತಿಳಿಸ್ಕೊಡೋಕ್ಕಾಗುವಂಥದ್ದು ನಮ್ಮ ಕಾರ್ಯಾಗಾರಗಳಲ್ಲಿ. ಯಾಕಂತಂದರೆ ಇಲ್ಲಿ ತುಂಬ ಫಿಲ್ಟರ್ಸ್ ಇದೆ. ಬಿಕಾಸ್ ನನ್ನನ್ನು 8 ವರ್ಷದವರು ನೋಡ್ತಿರ್ಬೋದು, 15 ವರ್ಷದವರು ನೋಡ್ತಿರ್ಬೋದು, 30 ವರ್ಷದವರು ನೋಡ್ತಿರ್ಬೋದು, 70-80 ವರ್ಷದವರು ನೋಡ್ತಿರ್ಬೋದು, ಯಾರು ಬೇಕಾದರೂ ನೋಡ್ಬೋದು ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ, ಯೂಟ್ಯೂಬಲ್ಲಿ. ನಾನು ಎಲ್ಲವನ್ನೂ ಹೇಳೋದಕ್ಕಾಗೋದಿಲ್ಲ. ದೇರ್ ಆರ್ ಲಾಟ್ ಆಫ್ ಫಿಲ್ಟರ್ಸ್. ಇವನ್ ಫಾರ್ ಸಿನಿಮಾಸ್ ನೋಡಿ ನೀವು, ರೇಟೆಡ್ ಅಂತ ಹೇಳ್ತಾರೆ, UA ಅಂತ ಹಾಕ್ತಾರೆ, U ಅಂತ ಹಾಕ್ತಾರೆ. ಯಾಕೆ? ಅಂಥವ್ರಿಗೆ ಮಾತ್ರ ಇದು ಸೂಕ್ತ ಅನ್ನೋ ರೀತಿ. ಇದು ದುಡ್ಡಿನ ವಿಚಾರಗಳು ಕೆಲವೊಂದು ತುಂಬ ಸೂಕ್ಷ್ಮಗಳಿದ್ದಾವೆ. ಸೊ ವಿಶೇಷವಾಗಿ ನಮ್ಮ ಬುಕ್ಕಲ್ಲೂ ನಾನು ಬರೆದಿದ್ದೇನೆ ಅದ್ರ ಬಗ್ಗೆ. ಯಾವುದೆಲ್ಲ ಇಲ್ಲಿ ಲೀಗಲ್ ಅಂತ ಹೇಳ್ತೇವೋ ಅದೆಲ್ಲ ದೇವರ ಲೆಕ್ಕದಲ್ಲಿ, ಯೂನಿವರ್ಸ್ ಲೆಕ್ಕದಲ್ಲಿ ಲೀಗಲ್ ಅಂತೇನೂ ಅಲ್ಲಪ್ಪ. ಇಲ್ಲಿ ಲೀಗಲ್ ಆಗ್ಬೋದು, ಬಟ್ ಯೂನಿವರ್ಸ್ ಲೆಕ್ಕಕ್ಕೆ ಅದು ಲೀಗಲ್ ಅಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ನಾವು ಬಡವರಾಗಿಯೇ ಇದ್ದು, ಬಡವರಾಗಿಯೇ ಹುಟ್ಟಿ, ಬಡವರಾಗಿಯೇ ಬದುಕಿ, ಬಡವರಾಗಿಯೇ ಸಾಯುವಂಥದ್ದು ಲೀಗಲ್ಲ ಇಲ್ಲೀಗಲ್ಲ? ಇಲ್ಲಿ ಭೂಲೋಕದಲ್ಲಿ ನೀವೇ ಹೇಳಿ, ಲೀಗಲ್ ತಾನೇ? ಯಾರು ನೀವು ಬಡವರಾಗಿದ್ದೀರಾ ಅಂತಂತೇಳಿ ಬಳ್ಳಾರಿ ಜೈಲಿಗೆ ಹಾಕೋದಿಲ್ಲ ಅಲ್ವಾ? ಆದರೆ ನಾವು ಬಡವರಾಗಿಯೇ ಮೇಲಕ್ಕೆ ಹೋದರೆ ನಾವು ಜೈಲಿಗೆ ಹೋಗ್ತೇವೆ. ವಿ ಆರ್ ನಾಟ್ ಆ್ಯನಿಮಲ್ಸ್, ಯು ಸಿ, ವಿ ಆರ್ ನಾಟ್ ಬರ್ಡ್ಸ್. ಸೊ ವಿ ಹ್ಯಾವ್ ದಿಸ್ ಕಾನ್ಷಿಯಸ್ನೆಸ್. ಈ ಒಂದು ಬ್ರಹ್ಮಜ್ಞಾನ ಇದ್ದುಕೊಂಡು ನಾವು ನಮ್ಗೆ ಹೇಗೆ ಬೇಕೋ ಆಗ ಬದುಕದೆ ಹೋದರೆ ಐ ಥಿಂಕ್ ನರಕನೇ ಗ್ಯಾರಂಟಿ. ಸೊ ಹಾಗಾಗಿ ಫೈಂಡ್ ದಿ ಆಪರ್ಚುನಿಟೀಸ್ ವೆರಿ ಕ್ವಿಕ್ಲಿ. ಈ ಒಂದು ಅಫರ್ಮೇಷನ್ ನಾನೇನು ಹೇಳ್ಕೊಡ್ತೇನೋ ಅದನ್ನು ಪ್ರತಿದಿನ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ ಮತ್ತು ರಾತ್ರಿ 9 ಸಲ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಿರಬೇಕು. ದಯವಿಟ್ಟು ಇದು ಹೇಳ್ಬೇಕಂತಂದರೆ ಗಟ್ಟಿಯಾಗಿ ಹೇಳಬೇಕು ಅಂತಂತೇನಿಲ್ಲ. ಮತ್ತು ಇನ್ನೊಂದು ಸೀಕ್ರೆಟು, ಇದು ಯಾರಿಗೂ ಹೇಳ್ಬೇಡಿ. ಜಸ್ಟ್ ನಿಮ್ಮ ಮೈಂಡ್ ಒಳಗಡೆ, ನಿಮ್ಮ ಮನಸ್ಸಿನೊಳಗಡೆ ಹೇಳ್ಕೋಬೇಕು, ಪದೇ ಪದೇ ಹೇಳ್ಕೊಳ್ಬೇಕು. ಸೊ ಆ ಮಂತ್ರ ಇಷ್ಟೇ: ಅಹಂ ಬ್ರಹ್ಮಸ್ಮಿ. ನನಗೆ ಹಣದ ಅವಕಾಶಗಳು ಹೇರಳವಾಗಿ ಕಾಣಿಸುತ್ತಿವೆ. ನಾನು ಸುಲಭವಾಗಿ ಶ್ರೀಮಂತನಾಗುತ್ತೇನೆ. ನನ್ನನ್ನು ವಿಶ್ವಶಕ್ತಿಯ ರೂಪ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿಸಿದ್ದಕ್ಕೆ ಆ ಭವ್ಯ ವಿಶ್ವಕ್ಕೆ ಕೋಟಿ ಕೋಟಿ ಕೃತಜ್ಞತೆಗಳು. ನನಗೆ ಹಣದ ಅವಕಾಶಗಳು ಹೇರಳವಾಗಿ ಕಾಣಿಸುತ್ತಿವೆ. ಸೊ ಜಸ್ಟ್ ಕೀಪ್ ರಿಪೀಟಿಂಗ್ ದಿಸ್. ಬಿಕಾಸ್ ಲಾಟ್ ಆಫ್ ಅಸ್ ನಾವೆಲ್ಲ ಸ್ಟಕ್ ಆಗಿಬಿಟ್ಟಿದ್ದೀವಿ ನಮ್ಮ ಜೀವನದಲ್ಲಿ. ಎಲ್ಲೋ ಕೆಲಸಕ್ಕೆ ಹೋಗ್ತಿರ್ತೀವಿ, ಸುತ್ತಮುತ್ತ ನೋಡಿದ್ರೆ ಕೆಲಸನೇ ಕಾಣಿಸ್ತಿರುತ್ತೆ ಹೊರತು ಬೇರೆ ಅವಕಾಶಗಳು ನಮಗೆ ಕಾಣಿಸ್ತಾನೆ ಇರೋದಿಲ್ಲ. ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ವಿ ನೀಡ್ ಬೋತ್ ಟೈಮ್ ಫ್ರೀಡಮ್ ಆ್ಯಂಡ್ ಆಲ್ಸೋ ಮನಿ ಫ್ರೀಡಮ್. ಓನ್ಲಿ ಮನಿ ಡಸಂಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್, ಬಟ್ ವಿತ್ ಟೈಮ್ ಆ್ಯಂಡ್ ವಿತ್ ರೈಟ್ ಮೈಂಡ್ಸೆಟ್ we can solve majority of the problems in this world. Thank you. ಥ್ಯಾಂಕ್ ಯು ಗುರುಗಳೇ. ಹಾಗಾದರೆ ನೋಡೋದಲ್ಲ ವೀಕ್ಷಕರೇ, ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ 27ನೇ ತಾರೀಕು ಭಾನುವಾರ ನಮ್ಮ ವರ್ಕ್ಶಾಪ್ ನಡೀತಿದೆ. ಆದಷ್ಟು ಬೇಗ ನಿಮ್ಮ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಗುರುಗಳ ಆಲ್ರೆಡಿ ಹೇಳಿದ್ದಾರೆ, ಕರ್ಮ ಕಳೆದವ್ರು ಮಾತ್ರ ಬಂದು ವರ್ಕ್ಶಾಪ್ನ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ. ಸೊ ನಿಮ್ಮ ಕರ್ಮ ಕಳೆದಿದೆಯಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡೋರು. ಸೊ ಹಾಗಾದರೆ 27ನೇ ತಾರೀಕು ಸಿಗೋಣ. ಧನ್ಯವಾದ.